ಗಂಟೆಗೆ ಕೂತ್ಕೊಂಡು ಡ್ರಿಂಕ್ಸ್ ಮಾಡುವಂಥ ವ್ಯವಸ್ಥೆ ಕೂಡ ಮಾಡಿರ್ತಾರೆ ಇವರು. ನಾವೇನಾದರೂ ಪ್ರಶ್ನೆ ಮಾಡಿದ್ರೆ ಗೂಂಡಗಳನ್ನ ಬಿಟ್ಟು ಅಲ್ಲೇ ಮಾಡ್ಸಕ್ಕೆ ಬರ್ತಾರೆ. ನೀವು ಮಾತಾಡಬೇಡಿ, ನಿಮಗೂ ಇದಕ್ಕೇನಾದ್ರು ಸಂಬಂಧ ಇದೆಯಾ? ನೀವು ಯಾರು ಜಗಳ ಮಾಡಿಸ್ತೀರಾ? ಛೇ ನಮ್ಮ ರಾಜಧಾನಿ ಬೆಂಗಳೂರು ಹೀಗಾಗಬಾರ್ದಿತ್ತು. ಇಲ್ಲಿ ಕಾನೂನು ಸುವ್ಯವಸ್ಥೆ ಕೈ ಮೀರಿ ಹೋಗಿದೆ. ಇದಕ್ಕೆ ಇಲ್ಲಿನ ಬಾರ್ಗಳ ದರ್ಬಾರೇ ಸಾಕ್ಷಿ. ವಿಜಯ್ ಟೈಮ್ಸ್ ನ ಗೇಟ್ ಕ್ರಾಶ್ ತಂಡದ ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಯಿತು ನೋಡಿ ಬೆಂಗಳೂರಿನ ಬಾರ್ಗಳ ಕರಾಳದಂತೆ. ಮುಂಜಾನೆ 5 ಗಂಟೆಗೆ ಬಾರ್ ಓಪನ್. ಎಂಥ ಹೇಸಿಗೆ ನೋಡ್ರಿ. ಈ ಮದ್ಯದಂಗಡಿಗಳು ಮಾಡೋದೇ ಮನೆ ಹಾಳು ಕೆಲಸ. ಅದರಲ್ಲೂ ಯಾವುದೇ ಕಾನೂನು ಪಾಲನೆ ಮಾಡದೆ ಮಾಡುತ್ತಿರೋದು ನೋಡಿದ್ರೆ ಮೈಯೆಲ್ಲ ಉರಿದು ಹೋಗುತ್ತೆ. ಕಾನೂನನ್ನ ಕಾಲಕಸ ಮಾಡಿ ಮುಂಜಾನೆ 5 ಗಂಟೆಗೆ ಬೆಂಗಳೂರಿನ ಹೆಚ್ಚಿನ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಓಪನ್ ಆಗ್ತವೆ. ತಮಾಷೆ ಅಂದ್ರೆ ಈ ಅಕ್ರಮಕ್ಕೆಂದೇ ಈ ಕಳ್ಳಾಟ ಮಾಡೋ ಬಾರ್ಗಳು ಎರಡೆರಡು ಡೋರ್ ಹೊಂದಿರ್ತವೆ. ಮೇನ್ ಡೋರ್ ಮುಚ್ಚಿ ಅಕ್ರಮಕ್ಕೆಂದೇ ಹಿಂದೆಯಿಂದ ಡೋರ್ ಮಾಡಿಸಿ ಭರ್ಜರಿ ದಂಧೆ ಮಾಡ್ತಿದ್ದಾರೆ. ಈ ತರ ಒಂದು ಕಳ್ಳದಾರಿ ಮಾಡ್ಕೊಂಡಿಟ್ಟಿರ್ತಾರೆ. ನೀವು ಮಾಡ್ಕೊಂಡು ಏನ್ ಮಾಡ್ತಾರೆ, ಫ್ರಂಟು ಕ್ಲೋಸ್ ಇರುತ್ತೆ, ಇಲ್ಲಿ ಓಪನ್ ಇರುತ್ತೆ. ಇಲ್ಲಿಂದ ಡ್ರಿಂಕ್ಸು ಎಲ್ಲ ಸಪ್ಲೈ ಆಗುತ್ತೆ. ಇಲ್ಲಿ ಬಂದ್ರೆ ಇಲ್ಲೆಲ್ಲ ಸಪ್ಲೈ ಆಗಿ ನೀಟಾಗಿ ಕೂತಿರ್ತಾರೆ ಇವರು. ಬೆಳ್ಳಂಬೆಳಗ್ಗೆ ಬಂದು ಕುಡಿಯುವವರಲ್ಲಿ ಹೆಚ್ಚಿನವರು ದಿನಗೂಲಿ ನೌಕರರು. ಇವರು ಬೆಳಗ್ಗೆನೆ ದುಡಿದ ಹಣವನ್ನೆಲ್ಲ ಬಾರ್ಗಳಿಗೆ ಹಾಕಿ ಬರ್ಬಾದ್ ಆಗ್ತಿದ್ದಾರೆ. ಅಷ್ಟೇ ಅಲ್ಲ, ಬರೀ ಹೊಟ್ಟೆಗೆ ಕುಡಿದು ತಮ್ಮ ಆರೋಗ್ಯವನ್ನೇ ಹಾಳು ಮಾಡ್ತಿದ್ದಾರೆ. ನೀವು ಮಾತ್ರ ನೀಟಾಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬಂದಿದ್ದೀರಾ. ಪಾಪ ಅವ್ರು ಮಾತ್ರ ಕುಡಿದು ಹಾಳಾಗಬೇಕು. ಆಸೆ ಇರಬೇಕು ಸರ್, ದುರಾಸೆ ಇರಬೇಕು. ನೋಡಿ, ಇಷ್ಟು ಜನ ಬಂದಿದ್ದಾರೆ. 8:30ಗೆ ಇಷ್ಟು ಜನ, ಎಲ್ಲ ಲೇಬರ್ಗಳು. 6 ಗಂಟೆಗೆ ಓಪನ್ ಮಾಡ್ತಾರೆ, ಅಲ್ಲಿ ಕುಡಿತಾರೆ, ಇಲ್ಲಿ ಬಂದು ಮಲಗ್ತಾರೆ. ಇವ್ರಿಗೇನು, ಇವ್ರ ಹೆಂಡತಿ ಮಕ್ಕಳು ಮಾತ್ರ ಚೆನ್ನಾಗಿರ್ಬೇಕು, ಒಳ್ಳೆ ಡ್ರೆಸ್ ಹಾಕ್ಬೇಕು, ಬೆಳಗ್ಗೆ ಸ್ನಾನ ಮಾಡಿ ಕುಂಕುಮ ಹಾಕೊಂಡು ಬರ್ತೀರಾ. ಇಲ್ಲಿ ಬೇರೆಯವ್ರಿಗೆ ಅಲ್ಕ ಕೆಲಸ ಮಾಡೋದು, ಬೇರೆಯವ್ರಿಗೆ ಕುಡಿಸಿ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಈ ಕಾನೂನು ಬಾಹಿರವಾಗಿ ಬೆಳಗ್ಗೆನೆ ಓಪನ್ ಆಗೋ ಬಾರ್ಗಳೆಲ್ಲ ಜನನಿಬಿಡ ಪ್ರದೇಶಗಳಾದ ಪಾರ್ಕ್ ಪಕ್ಕದಲ್ಲಿ ಇರ್ತವೆ. ಇದರಿಂದ ಸಾರ್ವಜನಿಕರಿಗೆ, ಅದರಲ್ಲೂ ಮಹಿಳೆಯರಿಗೆ ಬಹಳ ತೊಂದರೆ ಆಗ್ತಿದೆ. ಬಾರ್ ಬಂದು 5 ಗಂಟೆಗೆ ಓಪನ್ ಆಗುತ್ತೆ. ನೀವೇನಂತೀರಾ ಸರ್? ಸರ್, ಇದು ಸಾರ್ವಜನಿಕರು ಅತಿ ತುರ್ತಾಗಿ ಮತ್ತು ಬಸ್ ಸ್ಟಾಪ್ ಹತ್ತಿರದಿಂದ ಈ ಕಮಲಾನಗರ, ಈ ಮಹಾಲಕ್ಷ್ಮಿ ಲೇಔಟ್ ಬಡಾವಣೆಲ್ಲ ಇಲ್ಲೇ ಓಡಾಡೋದು. ಈ ಬಾರ್ ಅವರು ತಪ್ಪಲ್ಲ ಸರ್. ಅಧಿಕಾರಿಗಳು, ಅಬಕಾರಿ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಏನು ಮಾಡ್ತಾಯಿದ್ದಾರೆ ಸರ್, ಇವರೆಲ್ಲ ಎಲ್ಲರೂ ಲಂಚ ಇಸ್ಕೊಂಡು ಅವ್ರಿಗೆ ಓಪನ್ ಮಾಡೋಕ್ಕೆ ಬಿಡ್ತಾರೆ. ಅವ್ರು ಲೈಸೆನ್ಸ್ ತೊಗೊಂಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಕೊಟ್ಟು ಲೈಸೆನ್ಸ್ ತೊಗೊಂಡಿರ್ತಾರೆ. ಆ ಲೈಸೆನ್ಸ್ ಮೇಲೆ ಅವ್ರು ದುಡ್ಡು ಮಾಡಬೇಕು, ಅವರು ಇದಿದೆ. ಇವ್ರು ಏನು ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಸಚಿವರು ಏನು ಮಾಡ್ತಾ ಇದ್ದಾರೆ, ಬಿ ತಿಮ್ಮಾಪುರ್ ಏನು ಮಾಡ್ತಾ ಇದ್ದಾರೆ, ಅಬಕಾರಿ ಸಚಿವರು ಏನು ಮಾಡ್ತಾ ಇದ್ದಾರೆ, ಅಬಕಾರಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ.